ಅವರಿಗೆ ಈಗ ವೇದಿಕೆಯನ್ನ ಬಿಟ್ಟುಕೊಡ್ತಾ ಇದ್ದಾರೆ. ಎಲ್ಲರಿಗೂ ಶುಭ ಸಂಜೆ. ನನ್ನ ಮೊದಲನೇ ಪ್ರಸ್ತುತಿ ಶ್ರೀ ದುರ್ಗಾ ಪ್ರೀತಿ. ರಾಗ ರಾಗಮಾಲಿಕೆ, ತಾಳ ಆನಂದ. ರಚನೆ ಶ್ರೀ ಕುಮಾರಿ ಪೃಥ್ವಿ ಜಾನ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಸಭಿಕರು ದಯಮಾಡಿ ಅರ್ಥ ಮಾಡ್ಕೊಳ್ಳಿ, ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಕಲಾವಿದರು ಮತ್ತು ಎದುರುಕೊಂಡಂತಹ ಒಂದು ಸಹೃದಯರು ಪ್ರೇಕ್ಷಕರು ಸಹ ಅದಕ್ಕೆ ಕಾರಣರಾಗ್ತಾರೆ. ದಯಮಾಡಿ ನಾವೆಲ್ಲರೂ ಸಹ ಇಲ್ಲಿವರೆಗೂ ಶಾಂತ ರೀತಿಯಿಂದ ನೋಡಿದ್ದು ಈಗ ಈ ಕಾರ್ಯಕ್ರಮವನ್ನು ಆಸಾದ ಮಾಡೋಣ. ದಯಮಾಡಿ ಎಲ್ಲರೂ ಶಾಂತ ರೀತಿಯಿಂದ ವೇದಿಕೆಯ ಕಾರ್ಯಕ್ರಮವನ್ನು ವೀಕ್ಷಿಸೋಣ. ಆಸನಗಳಲ್ಲಿ ತಮ್ಮ ಆಸನಗಳಲ್ಲಿ ಕುಳಿತುಕೊಂಡು ಶಾಂತ ರೀತಿಯಿಂದ ಕಾರ್ಯಕ್ರಮವನ್ನು ಮುಂದುವರಿಸ್ತಾರೆ.
मनोरंजनी वरदायिनी जननी पालय श्रीरंजनी पुरनवघोषिणी मनोरंजनी वरदायिनी जननी पालय श्रीरंजनी
ನನ್ನ ಎರಡನೇ ಪ್ರಸ್ತುತಿ ಭಜನ್. ರಾಗ ಯಮನ ಕಲ್ಯಾಣಿ, ತಾಳ ಮಿಶ್ರ ಚಾರು. ಭಜನ್. श्रीराघवं दशरथात्मज अप्रमेयम् सीतापतिं रघुकुलान्वय रत्नदीपम् निशाचर विनाशकरम् नमामि 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 नमामि। श्रीराम 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 श्रीरामचन्द्र कृपालु हनुमन हरण भवभयदारुणम् 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 नवकञ्जलोचन कञ्जमुख कञ्जपदं कञ्जारुणम् नवकञ्जलोचन कञ्जमुख कञ्जपदं कञ्जारुणम् श्रीरामचन्द्र कृपालु हनुमन हरण भवभयदारुणम् श्रीराम 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 छवि नवनील नीरज सुन्दरम् अमित छवि नवनील नीरज सुन्दरम् पटपीतमानौ तडितरुचि सुचिरौ निजन
ದಿನೇಶ ದಾನವೈತ್ಯಂ ಶಕ್ತಿ ಸಂಗಮಂ ಭಜು ವೀರವಂದು ದಿನೇಶ ದಾನವೈತ್ಯ ವಂಶನಿ ಸಂಗಮಂ ರಘುಮಂದಾನಿದಚಂದ್ರ ಕೋಶಲ ಚಂದ್ರ ನಮ್ಮೂರಿನಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಂತಹ ಪ್ರತಿಯೊಬ್ಬರಿಗೂ ನನ್ನ ಧನ್ಯವಾದಗಳು. ನನಗೆ ಈ ಶಾಲೆಯಲ್ಲಿ ಓದಿದ್ದು, ಅಲ್ಲಿ ಶಾಲೆಯಲ್ಲಿ 10ನೇ ಕ್ಲಾಸ್ ಮುಗಿದ ಮೇಲೆ ಫಸ್ಟ್ ಟೈಮ್ ಇವತ್ತು ಈ ನಮ್ಮ ಶಾಲೆಯಲ್ಲಿ ನಾನು ಪರ್ಫಾರ್ಮ್ ಮಾಡ್ತಾ ಇರೋದು. ತುಂಬ ಖುಷಿ ಆಗ್ತಿದೆ. ತುಂಬ ಧನ್ಯವಾದಗಳು.
ಕುಮಾರಿ ಪೃಥ್ವಿಗೆ ಈ ಸಂಘಟನೆಯ ಪರವಾಗಿ ನಮ್ಮ ಗೌರವಾರ್ಪಣೆ ಹೂಪಾಶಕರಿಂದ ಇನ್ನಷ್ಟು ಅಭಿವೃದ್ಧಿಗಳನ್ನು ಹಾರೈಸುತ್ತಾ ಗೌರವವನ್ನು ಕೊಡ್ತಾ ಇದ್ದೇವೆ. ಧನ್ಯವಾದಗಳು. ಮುಂದೆ ಶಾಸಕರು ವಿನಾಯಕಣ್ಣ ತಂಡದಿಂದ ಕೆಲವೊಂದು ಭವ್ಯಕ ಗೀತೆಗಳು ಅಂತ ನಾವೀಗ ಇದರಲ್ಲಿ ಡಾಕ್ಟರ್ ಗಜಾನನ ಶರ್ಮಾ ಹುಕ್ಕಲು ಗಜಾನನ ಶರ್ಮಾ ಅವರ ರಚನೆ ಮಾಡಿದಂತಹ ಅನೇಕ ಹವ್ಯಕ ಗೀತೆಗಳಿದ್ದು ಅದರಲ್ಲಿ ಕೆಲವೊಂದು ನೀವು ಆರಿಸಿಕೊಂಡು ನಮ್ಮ ಈ ಹವ್ಯಕರಿಗೆ ಹೊಂದುವಂತಹ ಕೆಲವೊಂದು ಗೀತೆಗಳನ್ನ ಅಭಿನಯ ಮಾಡ್ತಾ ಇದ್ದ. ಹಾಡು ಮತ್ತು ಅಭಿನಯ ಎರಡು ನಡೀತಾ ಇದ್ದು. ಮೊದಲನೇ ಒಂದು ಮದುವೆಗೆ ಹೋದಂತಹ ಹೆಣ್ಮಗಳು ಮದುವೆಗೆ ಬರದೇ ಇದ್ದ ಸ್ನೇಹಿತರಿಗೆ ಮದುವೆಯ ವಿಜೃಂಭಣೆಯನ್ನ ಹೇಳಿದಂತಹ ಒಂದು ಹಾಡು ಮತ್ತು ಅಭಿನಯ. ಇದಾದ ನಂತರದಲ್ಲಿ ಅದೇ ತಂಡ ಮತ್ತು ಕೆಲವರು ಸೇರಿಕೊಂಡು ಮತ್ತೊಂದು ಕಾರ್ಯಕ್ರಮ ಕೊಡ್ತಾ ಇದ್ದ. ಹವ್ಯಕರ ಆಟ ಇಸ್ಪೀಟ್ ಆಟದ ಪ್ರಸ್ತುತಿಯನ್ನ ಇವರು ಪ್ರಸ್ತುತ ಮಾಡ್ತಾ ಇದ್ದ. ಇಸ್ಪೀಟ್ ಆಟದ ಒಳಿತು ಕೆಳಕುಗಳ ಬಗ್ಗೆ ಮುಂದಿನ ಪ್ರಯತ್ನ. ಮೊದಲನೇದಾಗಿ ಈಗ ಮದುವೆಯ ಹೊರಡನೆ, ಮದುವೆಗೆ ಬಂದ ಹೆಣ್ಮಕ್ಳು ಬರ್ತಿದ್ದವಿ ಕಲಾವಿದರಿಗೆ ನಾವು ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೀವಿ. ಹಾಡಿನಲ್ಲಿ ಶ್ರೀಮತಿ ಸಾವಿತ್ರಿ ರಂಗನಾಥನ, ಶ್ರೀಮತಿ ಕಾತ್ಯಾಯನಿ ಗಣೇಶು, ಶ್ರೀಮತಿ ರತ್ನಾವತಿ ಚಿದಂಬರ, ಕುಮಾರಿ ಲಾವಣ್ಯ ಹಾಗೂ ಶ್ರೀ ಕೆ.ಎಸ್. ವಿನಾಯಕ. ಅಭಿನಯ ಇದರಲ್ಲಿ ಅಭಿನಯವಿದ್ದು ಶ್ರೀಮತಿ ರಾಮಚಂದ್ರ ಭಟ್ ನಿಸರಾಣಿ, ಅಪೂರ್ವ ಕಾರ್ತಿಕ್ ಕ್ಯಾಸ್ನೂರು, ಸುಮಿತ್ರಾ ನಾರಾಯಣ ಕ್ಯಾಸ್ನೂರು, ಶ್ರೀಮತಿ ಸುಮನಾ ಮಂಜುನಾಥ ನಿಸರಾಣಿ. ಇಷ್ಟು ಜನ ಈಗ ಮೊದಲನೇ ಹಾಡನ್ನ ಅದನ್ನ ಅಭಿನಯ ಮಾಡಿ ತೋರಿಸ್ತಾ ಇದ್ವಿ. ಶ್ರೀಮಂತಕ್ಕೆ ಬಾರೆ ನಮ್ಮ ಮೊನ್ನೆ ಮದುವೆ ಮನೆಗೆ ಹೋಗಿದ್ವಲ್ಲ, ಸುದ್ದಿ ಹೇಳ್ಕೊಂಬನೆ ಸುಮಲಕ್ಕೆ ಶ್ರೀಮತಿ ಇಬ್ರು ಬಂದಿದ್ದೀವಿ ಮದುವೆಗೆ. ಅಡ್ಡಿಲ್ಲ, ಹೋಗಿ ಬಂದ್ಬಿಡೋಣ ಅಂತ ಇಬ್ಬರಿಗೂ ಸುದ್ದಿ ಮುಡ್ಸಿಕ್ ಬರೋಣ. ಮದುವೆ ಮನೆಗೆ ಹೋಗಿದ್ದೆ, ಮದುವೆ ಮನೆ ಅದಕ್ಕೆ ಸುದ್ದಿ ಹೇಳಿಕ್ ಹೋಗೋಣ ಅಂತ ಬಂದ್ಯಾ. ಎಲ್ಲರಿಗೂ ನಮಸ್ಕಾರ. ಕುಮಾರಿ ಪೃಥ್ವಿಜಾನ್ ಅವರು ಶಾಸ್ತ್ರೀಯ ಭರತನಾಟ್ಯವನ್ನು ತುಂಬ ಸುಂದರವಾಗಿ ಪ್ರಸ್ತುತಪಡಿಸಿದ್ದಾರೆ. ಈಗ ನಾವು ನಿಮ್ಮನ್ನು ಬೇರೆ ಲೋಕಕ್ಕೆ ಹೋಗ್ತಾ ಇದ್ದೇವೆ. ಇದು ಜಾನಪದ ಲೋಕ, ಅದು ಶಾಸ್ತ್ರೀಯ ಭರತನಾಟ್ಯ ಪ್ರದರ್ಶನ ಆಯಿತು. ಈಗ ಇನ್ನಿರೋದು 3 ಪ್ರೋಗ್ರಾಮು ಜಾನಪದ ಶೈಲಿಯಿದೆ. ಗಜಾನನ ಶರ್ಮನ ಬಗ್ಗೆ ಶ್ರೀಯುತ ಲಕ್ಷ್ಮೀಶ್ ಅವರೆಲ್ಲ ಕಥೆ ಹೇಳಿದ್ದಾರೆ. ಅವ್ರಿಗೆ ಮತ್ತೆ ಜಾಸ್ತಿನ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಅವ್ರದ್ದು ಹವ್ಯಕ ಭಾಷೆ ನಮ್ಮ ಭಾಷೆಯಲ್ಲಿ ಇಪ್ಪ ಅಂತ ಒಂದು 3 ಹಾಡನ್ನು ಹೆಂಗೈತೆ ಪ್ರಸ್ತುತಪಡಿಸ್ತಾ ಇದ್ಯಾ. ಮೊದಲಿಗೆ ಈಗ ವಿವರ ಹೇಳಿದ್ವಲ್ಲ, ಸಾಲ್ವ್ ಮಾಡ್ತಾ ಈಗ.
ದೊಡ್ಡೋರ್ ಮದುವೆ ನಡೆಯೋ ಚಂದ ಆನು ಕಂಡಿದ್ದೆ ಅದಕ್ಕೆ ಆನು ಕಂಡಿದ್ದೆ ಹೆಗಡೇರು ಮಗನ ಮದುವೆ ದಿಬ್ಬಣಕ್ಕ ಆನು ಹೋಗಿದ್ದೆ ದೊಡ್ಡೋರ್ ಮದುವೆ ನಡೆಯೋ ಚಂದ ಆನು ಕಂಡಿದ್ದೆ ಅದಕ್ಕೆ ಆನು ಕಂಡಿದ್ದೆ ನೀ ಎಂತ ಕೊಯ್ಯೆ ಏನಾಗಿದ್ದೆ ಉಂಟೆ ಗೊತ್ತಿದ್ದೆ ನೀ ಎಂತ ಕೊಯ್ಯೆ ಏನಾಗಿದ್ದೆ ಉಂಟೆ ಗೊತ್ತಿದ್ದೆ ಮಾತನಾಡಲು ಬಲ್ಲಾಗಿದ್ದೆ ಸುಮ್ಮನೆ ಕೂತ್ರಂಗೆ ಒಂದಳ್ಳಿ ಹೊತ್ತಿಗೆ ಮಂಜಾಲೆ ಚಿಕ್ಕಿ ಇಬ್ರು ಬಂದಿದ್ರೆ ಒಂದಳ್ಳಿ ಹೊತ್ತಿಗೆ ಮಂಜಾಲೆ ಚಿಕ್ಕಿ ಇಬ್ರು ಬಂದಿದ್ರೆ ಬೀಗಿಯನ್ನು ಹೆಂಡ್ರೆ ಕಾರ ಕುತ್ಕೊಂಡ್ ಬಂದಿದ್ದೆ ಮುಗ್ಗಿ ಮುಟ್ಟಾಗಿದ್ದೆ ಹೆಂಡ್ರೆ ಮಗನ ಮದುವೆ ದಿಬ್ಬಣ ತಾನು ಹೋಗಿದ್ದೆ ದೊಡ್ಡೋರ್ ಮದುವೆ ನಡೆಯೋ ಚಂದ ಆನು ಕಂಡಿದ್ದೆ ಅದಕ್ಕೆ ಆನು ಕಂಡಿದ್ದೆ ಹೆಗಡೇರು ಒಳಿಯ ಉಗ್ರಾಣಿ ಶಂಭ ಎಷ್ಟೊಂದು ಮೆರಿತಿದ್ದೆ ಅದಕ್ಕೆ ಹೆಗಡೇರು ಒಳಿಯ ಉಗ್ರಾಣಿ ಶಂಭ ಎಷ್ಟೊಂದು ಮೆರಿತಿದ್ದೆ ನೆಂಟ್ಲಿ ಸೊಪ್ಪಿ ಗಂಟಲ್ ಕೂತ ಹಾಡಂ ಗೆಟ್ಟಿದ್ದೆ ಹೊಚ್ಚೋರಿಗೆಲ್ಲ ಸೀರೆ ಹೊಚ್ಚಿ ಭರ್ಜರಿ ಮಾಡಿದ್ವೆ ಹೊಚ್ಚೋರಿಗೆಲ್ಲ ಸೀರೆ ಹೊಚ್ಚಿ ಭರ್ಜರಿ ಮಾಡಿದ್ವೆ ಬೆಂಗಳೂರಿಗೆ ಉಂಗ್ಳುಕ್ಕಿಗೆ ಸೀರೆ ತಂದಿದ್ದೆ ಜರಿ ಸೀರೆ ತಂದಿದ್ದೆ ಹೆಗಡೆ ಮಗನ ಮದುವೆ ದಿಬ್ಬಣ ತಾನು ಹೋಗಿದ್ದೆ ದೊಡ್ಡೋರ್ ಮದುವೆ ನಡೆಯೋ ಚಂದ ಆನು ಕಂಡಿದ್ದೆ ಅದಕ್ಕೆ ಆನು ಕಂಡಿದ್ದೆ ಬೀಗರ ಮನೆಯಲ್ಲಿ ಬ್ಯಾಗ್ಡಿ ಮಂಟಪ ಕೊಂಡು ಕೂಗ್ತಿದ್ದೆ ಅದೇ ಬೀಗರ ಮನೆಯಲ್ಲಿ ಬ್ಯಾಗ್ಡಿ ಮಂಟಪ ಕೊಂಡು ಕೂಗ್ತಿದ್ದೆ ಅಂಕಲ್ ಮನೆಯ ಅಂಗಳ ತುಂಬ ಚಪ್ರ ಹಾಕಿದ್ವೆ ದೊಡ್ಡ ಚಪ್ರ ಹಾಕಿದ್ವೆ ಮೆತ್ತಿನ ಮ್ಯಾಲೆ ಮೆಣಸಿನ ಚೀಲ ಸಾಲು ಗಟ್ಟಿದ್ದೆ ಒಟ್ಟಿಗೆ ಮೆಣಸಿನ ಮ್ಯಾಲೆ ಮೆಣಸಿನ ಚೀಲ ಸಾಲು ಗಟ್ಟಿದ್ದೆ ಕಣಜ ಕಟ್ಟಿ ಚಾಲಿ ಅಡಿಕೆ ಮಾಡು ಮುಟ್ಟಿದ್ದೆ ಒಳ್ಳೆ ಮಂಡಿ ಅಂದಿದ್ದೆ ಹೆಗಡೆ ಮಗನ ಮದುವೆ ದಿಬ್ಬಣ ತಾನು ಹೋಗಿದ್ದೆ ದೊಡ್ಡೋರ್ ಮದುವೆ ನಡೆಯೋ ಚಂದ ಆನು ಕಂಡಿದ್ದೆ ಅದಕ್ಕೆ ಆನು ಕಂಡಿದ್ದೆ ಯಾರಿಗೂ ಹೇಳಡ ಒಂದ್ ಮಾತು ಹೇಳ್ತಿ 3 ಲಕ್ಷ ತಗೊಂಡು ಬೇಡ 3 ಲಕ್ಷ ಮದುವಂತಿಗೆ ಹಾಕಿದ ಜಾಗಿನ 18 ಲಕ್ಷ ಊಟ ಕುಂದ್ರೆ ಬಾಳೆ ತುಂಬ 7-8 ಭಕ್ಷ ಓಕೆ ಊಟ ಕುಂದ್ರೆ ಬಾಳೆ ತುಂಬ 7-8 ಭಕ್ಷ ಎಲ್ಲರ ನಡುವೆ ಯಾರಿಗಿದೆ ಮಧುಮಕ್ಕಳ ಲಕ್ಷ ಅದಕ್ಕೆ ಮಧುಮಕ್ಕಳ ಲಕ್ಷ ಹೆಗಡೆ ಮಗನ ಮದುವೆ ದಿಬ್ಬಣ ತಾನು ಹೋಗಿದ್ದೆ ದೊಡ್ಡೋರ್ ಮದುವೆ ನಡೆಯೋ ಚಂದ ಆನು ಕಂಡಿದ್ದೆ ಅದಕ್ಕೆ ಆನು ಕಂಡಿದ್ದೆ ಊಟಕ್ಕೆ ಕೂತಾಗ ಅದೇ ಊಟಕ್ಕೆ ಕೂತಾಗ ಅದೇ ಮನೆ ಪಾರಕ್ಕ ಬುಸು ಬುಸು ಅಂತಿದ್ದೆ ಊಟಕ್ಕೆ ಕೂತಾಗ ಅದೇ ಮನೆ ಪಾರಕ್ಕ ಬುಸು ಬುಸು ಅಂತಿದ್ದೆ ಅದನ್ನೇ ಪಾರಕ್ಕ ಕುಂತಿದ್ದೆ ಮದುವಂತಿ ಮಾತ್ರ ಯಾಕೋ ಏನೋ ಊಹೂ ಅಂತಿದ್ದೆ ₹9 ಕಿಲೋ ಅದೇ ಸುದ್ದಿನ ಮಾತನಾಡ್ತಿದ್ವಿ ₹9 ಕಿಲೋ ಅದೇ ಸುದ್ದಿನ ಮಾತನಾಡ್ತಿದ್ವಿ ಇಂಥ ಕಡೆಯೂ ಈ ಪಾಟಿ ಮದ್ವೆ ನಾಂಗೆ ಮಾಡಿದ್ವೆ ಅದಕ್ಕೆ ನಾಂಗೆ ಮಾಡಿದ್ವೆ ಹೆಗಡೆ ಮಗನ ಮದುವೆ ದಿಬ್ಬಣ ತಾನು ಹೋಗಿದ್ದೆ ದೊಡ್ಡೋರ್ ಮದುವೆ ನಡೆಯೋ ಚಂದ ಆನು ಕಂಡಿದ್ದೆ ಅದಕ್ಕೆ ಆನು ಕಂಡಿದ್ದೆ ಆನು ಕಂಡಿದ್ದೆ ಅದಕ್ಕೆ ಆನು ಕಂಡಿದ್ದೆ ಆನು ಕಂಡಿದ್ದೆ ಅದಕ್ಕೆ ಆನು ಕಂಡಿದ್ದೆ ದಿನಾಂಕ ಮತದಾನದಿಂದ ಮುಂದಿನ ಪ್ರಸ್ತುತಿ ಇಸ್ಪೀಟಾಟ ಯಾರು ಪೊಲೀಸರಿಗೆ ಹೇಗೆ ಕೊಡ್ಲಾಗ ಫೋನ್ ಮಾಡಿ ಹುಷಾರಿಗೆ ಆಗ್ತಾ ಇರೋದು ಮುದ್ದಕ್ಕೆ ಆಡೋದಿಲ್ಲ ಹಂಗಾಗಿ ಕಲಾವಿದರು ಬರೋ ಇಸ್ಪೀಟ ಹವ್ಯಾಸಿ ಕಲಾವಿದರು
ಗುರುಗಳು ಕೇಶವಣ್ಣ ಕೊಪ್ಪಳು, ವೆಂಕಟೇಶ ಹೊರಡಿಗ, ಚೈತನ್ಯ ಚಂದ್ರಶೇಖರ್ ಕಾಂತೆ, ಶ್ರೀಮತಿ ವಸುಧಾ ವಿನಾಯಕ, ಶ್ರೀಮತಿ ಶೋಭಾ ಎಂ ಮೂರು. ಒಂದು ವಿಶೇಷವಾದಂತಹ ಸಿಹಿ ಸುದ್ದಿ. ಇವತ್ತಿನ ಈ ಪ್ರತಿಬಿಂಬ ಕಾರ್ಯಕ್ರಮದಲ್ಲಿ ನಮಗೆ ಮೆಂಬರ್ಶಿಪ್ ಆಗಿರುವಂಥದ್ದು 60 ಮೆಂಬರ್ಶಿಪ್ ಆಯಿತು. ನಾವು 3 ನಿರೀಕ್ಷೆ ಇಟ್ಕೊಂಡು ಆಗಲಿ ಮುಂದಿನ ದಿನದಲ್ಲಿ ನೀವೆಲ್ಲರೂ ಮೆಂಬರ್ಶಿಪ್ ಮಾಡಿಸ್ತೀವಿ ಹೇಳುವಂತಹ ಸಿಹಿ ಸುದ್ದಿಯನ್ನು ನಾವು ಮಹಾಸಭಾ ತಿಳಿಸ್ತೀಯ. ಇವತ್ತು 60 ಮೆಂಬರ್ಶಿಪ್ ಆಯಿತು. ಶ್ರೀಮತಿ ಶೋಭಾ ಮಹಾದೇಶ್ವರ ಮೂರು. ಮತ್ತೊಂದು ಡಿಸೈನ್ ಮಾಡ್ತಾರೆ ಮತ್ತೆ ಕಮ್ಮಿ ಮಾಡಿ ಲೆಕ್ಕ ಆಟ ಅಂದ್ರ ಆಟ, ಭರ್ಜರಿ ಆಟ. ಮಗಳ ಇಂಥ ಆಟ ಬೀಳ್ತಾ ಇದ್ರೆ ಯಾರಿಗ್ ಬೇಕು ಆಟ. ಆಟ ಅಂದ್ರೆ ಆಟ, ಭರ್ಜರಿ ಆಟ. ಇಂಥ ಆಟ ಬೀಳ್ತಾ ಇದ್ರೆ ಯಾರಿಗ್ ಬೇಕು ಆಟ. ಓಪನ್ ಶೋವೆ ಆಪೋ ಹಿಂಗೆ ಬೀಳ್ತಾ ಇದ್ದು ಕೈ ನನ್ನ ಹಂಗೆ ಬಿಡ್ತಾ ಇದ್ದೀವಿ ನೋಡಿ. ಓಪನ್ ಶೋವೆ ಆಪೋ ಹಿಂಗೆ ಬೀಳ್ತಾ ಇದ್ದು ಕೈ. ಮನೆಗೆ ಹೋಗ್ರು ಹೋದ ದುಡ್ಡು ಬಂದ ಮ್ಯಾಲೆ ಸೈ. ಮನೆಗೆ ಹೋಗ್ರು ಹೋದ ದುಡ್ಡು ಬಂದ ಮ್ಯಾಲೆ ಸೈ. ತೋಟಕ್ಕೆ ಒಳ್ಳೆ ಬೈಲು ಅಂತ ಹೇಳ್ತಾ ಸಿದ್ಧ ಅವಳು. ತೋಟಕ್ಕೆ ಒಳ್ಳೆ ಬೈಲು ಅಂತ ಹೇಳ್ತಾ ಸಿದ್ಧ ಅವಳು. ಆಟ ಬೀಳೋ ಕಾಲದಾಗಿ ಅಂತಾರಗಳೇ ಹೇಳು. ಆಟ ಅಂದ್ರೆ ಆಟ, ಭರ್ಜರಿ ಆಟ. ಇಂಥ ಆಟ ಬೀಳ್ತಾ ಇದ್ರೆ ಯಾರಿಗೆ ಬೇಕು ಆಟ. ಅಜ್ಜನ ಕಾಲದ ಪಾಠ ನಂಬಿ ಬಜ್ಜ ಮಾಡುವುದೆಂತು. ಅಜ್ಜನ ಕಾಲದ ಪಾಠ ನಂಬಿ ಬಜ್ಜ ಮಾಡುವುದೆಂತು. ಹೊಚ್ಚೆ ಇಲ್ದೆ ದುಡಿತಾ ಇದ್ದಿ ಕೈಕಾಲಾರ್ತೆ ಕುಂತು. ಹೊಚ್ಚೆ ಇಲ್ದೆ ದುಡಿತಾ ಇದ್ದಿ ಕೈಕಾಲಾರ್ತೆ ಕುಂತು. ಎಷ್ಟು ಹೇಳು ಕೇಳ್ತಾ ಇಲ್ಲ ನಮ್ಮನೆ ಅವಳಿಗಂತು. ಎಷ್ಟು ಹೇಳು ಕೇಳ್ತಾ ಇಲ್ಲ ನಮ್ಮನೆ ಅವಳಿಗಂತು. ಕಾಟು ಗೊಬ್ಬರ ಹೊಂದ್ರೆ ಸುಖ ಅನ್ನೋದವಳ ಭ್ರಾಂತು. ಆಟ ಅಂದ್ರೆ ಆಟ, ಭರ್ಜರಿ ಆಟ. ಇಂಥ ಆಟ ಬೀಳ್ತಾ ಇದ್ರೆ ಯಾರಿಗೆ ಬೇಕು ಆಟ. ಆಡ್ತಾ ಇರ್ತಿ ಹಿಂಗೆ ಯಾನು 3 ಹಗಲು ರಾತ್ರಿ. ಗಜನ್ ಸರ್ ಓದಿದ ಅನುಭವ ಅದ ಹೇಳಿದ್ದು ಅಭ್ಯಾಸ ಇದ್ದಾಳೆ. ಅಭ್ಯಾಸ ಇದ್ದು ಹೇಳ್ತಾವ್ರು. ಆಡ್ತಾ ಇರ್ತಿ ಹಿಂಗೆ ಯಾನು 3 ಹಗಲು ರಾತ್ರಿ. ಬಿಡ್ತೆ ಇಲ್ಲೇ ಆಡ್ತಾ ಇರ್ತಿ ಜಮೀನ್ ಹೋದ್ರು ಖಾತ್ರಿ. ಬಿಡ್ತೆ ಇಲ್ಲೇ ಆಡ್ತಾ ಇರ್ತಿ ಜಮೀನ್ ಹೋದ್ರು ಖಾತ್ರಿ. ಆಟ ತಂದ್ರ ಹೇಳು. ರಾಜ ರಾಣಿ ನೋಡ್ತಾ ಇದ್ರೆ ತಂಪಾಗಿತ್ತು ಕಣ್ಣು. ರಾಜ ರಾಣಿ ನೋಡ್ತಾ ಇದ್ರೆ ತಂಪಾಗಿತ್ತು ಕಣ್ಣು. ಈ ಹೆಂಡತಿ ಮಕ್ಕಳು ನೋಡ್ತಾ ಇದ್ರೆ ಎಂತ ಸಿಕ್ತು ಮಣ್ಣು. ಆಟ ಭರ್ಜರಿ ಆಟ. ಇಂಥ ಆಟ ಬೀಳ್ತಾ ಇದ್ರೆ ಯಾರಿಗೆ ಬೇಕು ಆಟ. ಆಟ ಅಂದ್ರೆ ಆಟ, ಭರ್ಜರಿ ಆಟ. ಇದು ಆಟ. ಇಂಥ ಆಟ ಬೀಳ್ತಾ ಇದ್ರೆ ಯಾರಿಗೆ ಬೇಕು ಆಟ. ಕೆಸಜ ಆಟ ಬಳಿ ಬಂದಿರಿ ನಡೆಯೋ ಬಿಟ್ಟಿಗೆ ಬರಡಿ ಹೆಕ್ಕಿ ಬನ್ನಿ ನೀವು ಹೋಗಿ ಅಂತ ಹೇಳಿ